ನೀಟ್ 2026ರ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ವಿಷಯ ಭಾಳಷ್ಟು ಖುಷಿ ಪಡುವಂಥದ್ದು. ಯಾಕಂದರೆ ಈ ವರ್ಷ 2026ರಲ್ಲಿ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲಿಂದ ಭಾಳಷ್ಟು ಸೀಟ್ಗಳನ್ನು ಅಗ್ರಿ ಮಾಡಿದ್ದಾರೆ, ಅಪ್ರೂವ್ ಮಾಡಿದ್ದಾರೆ. ಗೌರ್ಮೆಂಟ್ ಕಾಲೇಜ್ನಲ್ಲಿ 150 ಸೀಟ್ಸ್ಗಳು, ಹಾಗೆ ಪ್ರೈವೇಟ್ ಕಾಲೇಜ್ನಲ್ಲಿ 1150 ಸೀಟ್ಸ್ಗಳನ್ನು ಇನ್ಕ್ರೀಸ್ ಮಾಡಿದ್ದಾರೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ. NMC ಕಡೆಗಿಂದ ಅಂದರೆ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲಿಂದ ಗೌರ್ಮೆಂಟ್ ಕಾಲೇಜ್ನಲ್ಲಿ 24 ಕಾಲೇಜ್ಗಳು ರಿಕ್ವೆಸ್ಟ್ ಮಾಡಿದ್ವು. ಅದರಲ್ಲಿ ಅಗ್ರಿ ಮಾಡಿದ್ದು ಕೇವಲ 150 ಸೀಟ್ಸ್ಗಳು, ಹಾಗೆ 51 ಕಾಲೇಜ್ಗಳು ಕಾಲ್ ಮಾಡಿದ್ವು. ಅದರಲ್ಲಿ 1150 ಸೀಟ್ಸ್ಗಳನ್ನು ಜಾಸ್ತಿ ಮಾಡಿದ್ದಾರೆ. ಇದನ್ನು ಕ್ಲಾರಿಟಿಯಾಗಿ ಯಾವ ಕಾಲೇಜ್ನಲ್ಲಿ ಎಷ್ಟು ಸೀಟ್ಸ್ಗಳು ಇದ್ದಾವೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅಷ್ಟೇ ಅಲ್ಲದೆ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ 1500ರ ಮಟ್ಟಿಗೆ ಈ ವರ್ಷ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದೆ. ಅದರಲ್ಲಿ ಕನಕಪುರ ಮತ್ತು ರಾಮನಗರ ಕಾಲೇಜನ್ನು ಈ ವರ್ಷ ಆ್ಯಡ್ ಮಾಡಿಲ್ಲ, ಅದನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿ ಹೇಳಿದ್ದೆ. ಆದರೆ ಉಳಿದ ಎಲ್ಲ ಕಾಲೇಜ್ಗಳಲ್ಲಿ 50 ಸೀಟ್ಸ್ಗಳನ್ನು ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ದೆ. ಆದರೆ ಬ್ಯಾಡ್ ನ್ಯೂಸ್ ಏನಂದರೆ ಗೌರ್ಮೆಂಟ್ ಕಾಲೇಜ್ನಲ್ಲಿ 550 ಸೀಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದೆ, ಬಟ್ ಅದನ್ನು ಜಾಸ್ತಿ ಮಾಡಿಲ್ಲ, ಇನ್ನೂ ಜಾಸ್ತಿ ಮಾಡ್ತಾರೆ, ಅದನ್ನು ವೇಟ್ ಮಾಡಬೇಕಾಗುತ್ತೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಎಷ್ಟು ಕಾಲೇಜ್ಗಳು ಜಾಸ್ತಿ ಆಗಿದ್ದಾವೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈ ವರ್ಷ ಹೊಸದಾಗಿ ಆ್ಯಡ್ ಆಗ್ತಾ ಇರುವಂತಹ ನ್ಯೂ ಕಾಲೇಜ್ಗಳು ಯಾವುದಂದರೆ ಆಳ್ವಾಸ್ನ ಒಂದು ಕಾಲೇಜ್. ಈ ಒಂದು ಕಾಲೇಜ್ನಲ್ಲಿ 150 ಸೀಟ್ಸ್ಗಳನ್ನು ಅಗ್ರಿ ಮಾಡಿದ್ದಾರೆ NMC ಕಡೆಯಿಂದ. ಈ ಒಂದು ಸೀಟ್ ಅಲ್ಲದೆ ಚೆಟ್ಟಿನಾಡ್ ಅನ್ನುವಂತಹ ಒಂದು ಮೆಡಿಕಲ್ ಕಾಲೇಜಿನಲ್ಲಿ 100 ಸೀಟ್ಸ್ಗಳು ಈ ವರ್ಷ ಹೊಸದಾಗಿ ಕಾಲೇಜ್ಗಳು ಇನಾಗ್ರೇಷನ್ ಆಗ್ತಾ ಇದೆ. ಇದು ಗ್ಯಾರಂಟಿಯಾಗಿ NMC ಕಡೆಯಿಂದ ಬಂದಿರುವಂತಹ ಮಾಹಿತಿಯಾಗಿದೆ. ಖಂಡಿತವಾಗಿ ಈ ಎರಡು ಕಾಲೇಜ್ಗಳು ಅಂತೂ ಹುಟ್ಟೋದು ಗ್ಯಾರಂಟಿ ಆಗಿದೆ. ಅಂದರೆ ಟೋಟಲ್ ಆಗಿ ಈ ಒಂದು ಕಾಲೇಜ್ಗಳಿದಾವೆ ನೋಡಿ, ಪ್ರೈವೇಟ್ ಕಾಲೇಜ್ಗಳು 250 ಸೀಟ್ಸ್ಗಳು ಪ್ರೈವೇಟ್ ಕಾಲೇಜ್ನಲ್ಲಿ, ನ್ಯೂ ಕಾಲೇಜ್ನಲ್ಲಿ ಹೊಸದಾಗಿ ಸೀಟ್ಸ್ಗಳು ಈ ವರ್ಷ ಆ್ಯಡ್ ಆಗಲಿದ್ದಾವೆ. ಹಾಗೆ BGS ಕಾಲೇಜ್ನಲ್ಲಿ 150ರಿಂದ 250 ಸೀಟ್ಸ್ಗಳನ್ನು ಜಾಸ್ತಿ ಮಾಡಿದ್ದಾರೆ. ಹಾಗೆ ಈಸ್ಟ್ ಪಾಯಿಂಟಲ್ಲಿ 200 ಇದ್ದಿದ್ದನ್ನು 250 ಮಾಡಿದ್ದಾರೆ. ಫಾರೂಕ್ ಕಾಲೇಜ್ನಲ್ಲಿ ಲಾಸ್ಟ್ ಇಯರ್ ಕನ್ಸ್ಟ್ರಕ್ಟ್ ಆಗಿದ್ದು 100 ಸೀಟ್ಸ್ಗಳಿಂದ 150 ಸೀಟ್ಸ್ಗಳನ್ನು ಜಾಸ್ತಿ ಮಾಡಿದ್ದಾರೆ. ಈ 3 ಕಾಲೇಜ್ಗಳಿದಾವೆ ನೋಡಿ, ಎಲ್ಲ ಕಾಲೇಜ್ಗಳು ಇರೋದು ಪ್ರೈವೇಟ್ ಕಾಲೇಜ್ಗಳೇ. ಗೌರ್ಮೆಂಟ್ ಕಾಲೇಜ್ ಅಂದರೆ ಮಂಡ್ಯ ಕಾಲೇಜ್ನಲ್ಲಿ 150 ಇದ್ದಿದ್ದನ್ನು 200 ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಕಾಲೇಜ್ಗಳಿದಾವೆ ನೋಡಿ, ಎಲ್ಲ ಕಾಲೇಜ್ಗಳಲ್ಲಿ ಪ್ರೈವೇಟ್ ಸೀಟ್ಸ್ಗಳನ್ನು ಜಾಸ್ತಿ ಮಾಡಿರೋದ್ರಿಂದ ಅದರಲ್ಲಿ ಎಲ್ಲ ಮ್ಯಾನೇಜ್ಮೆಂಟ್ ಸೀಟ್ಗಳು ಮತ್ತು NRI ಸೀಟ್ಸ್ಗಳು ಮತ್ತು ಪ್ರೈವೇಟ್ ಸೀಟ್ಗಳು ಎಲ್ಲವೂ ಕೂಡಿರ್ತವೆ, ಗೌರ್ಮೆಂಟ್ ಸೀಟ್ಗಳು ಮಾತ್ರ ಕೂಡಿರೋದಿಲ್ಲ. ಅಷ್ಟೇ ಅಲ್ಲದೆ JGM ಕಾಲೇಜ್ ಇದೆ ನೋಡಿ, ಇದರಲ್ಲಿ 6 ಲಕ್ಷದ ಫೀಸ್ ಸ್ಟ್ರಕ್ಚರ್ ಇದೆ ನೋಡಿ, ಅಲ್ಲಿ 200 ಇದ್ದಿದ್ದನ್ನು 250 ಸೀಟ್ಸ್ಗಳನ್ನು ಜಾಸ್ತಿ ಮಾಡಿದ್ದಾರೆ. ಇದರ ಬಗ್ಗೆ ಪೂರ್ತಿ ಕ್ಲಾರಿಟಿಯನ್ನು ನಿಮಗೆ NMCಯ ವೆಬ್ಸೈಟಲ್ಲೇ ತೋರಿಸ್ತೇನೆ. ಫಸ್ಟ್ ಈಗ ನೋಡ್ಕೊಳ್ಳಿ ಎಷ್ಟೆಷ್ಟು ಜಾಸ್ತಿ ಆಗಿದಾವಂತ. ಕನಕಪುರದಲ್ಲಿ 200ರಿಂದ 250 ಸೀಟ್ಸ್ಗಳು ಜಾಸ್ತಿ ಆಗಿದ್ದಾವೆ. ಹುಬ್ಳಿಯಲ್ಲಿ 200ರಿಂದ 250 ಸೀಟ್ಸ್ಗಳು ಜಾಸ್ತಿ ಆಗಿದ್ದಾವೆ. MS ರಾಮಯ್ಯ ಕಾಲೇಜ್ನಲ್ಲಿ 150ರಿಂದ 200 ಸೀಟ್ಸ್ಗಳು ಜಾಸ್ತಿ ಆಗಿದ್ದಾವೆ. MRMCಯಲ್ಲಿ 200ರಿಂದ 250 ಸೀಟ್ಸ್ಗಳು ಜಾಸ್ತಿ ಆಗಿದ್ದಾವೆ. ಮಂಡ್ಯದಲ್ಲಿ 150ರಿಂದ 200 ಸೀಟ್ಗಳು ಜಾಸ್ತಿ ಆಗಿದ್ದಾವೆ. ನವೋದಯ ಕಾಲೇಜ್ನಲ್ಲಿ 200ರಿಂದ 250 ಸೀಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. PES ಕಾಲೇಜ್ನಲ್ಲಿ 150ರಿಂದ 250 ಸೀಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. SS ಮೆಡಿಕಲ್ ಕಾಲೇಜ್ನಲ್ಲಿ 200ರಿಂದ 250 ಸೀಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಚಾಮುಂಡೇಶ್ವರಿಯಲ್ಲಿ 150ರಿಂದ 200 ಸೀಟ್ಸ್ಗಳ ಸಂಖ್ಯೆ. ದೇವರಾಜ್ ಕಾಲೇಜ್ನಲ್ಲಿ 200ರಿಂದ 250 ಸೀಟ್ಸ್ಗಳು. ಮತ್ತು ಸಿದ್ಧಾರ್ಥ ಕಾಲೇಜ್ನಲ್ಲಿ, ಅಂದರೆ ಈ ಕಾಲೇಜ್ ಇದೆ ನೋಡಿ, ಸಿದ್ಧಾರ್ಥ ಕಾಲೇಜು, ಈ ಕಾಲೇಜು ಡೀಮ್ಡ್ ಕಾಲೇಜು, ಆಲ್ ಇಂಡಿಯಾ ಕೋಟಾದಲ್ಲಿ ಬರುವಂಥ ಕಾಲೇಜು. ಇದರಲ್ಲಿ ಕೂಡ 150ರಿಂದ 250 ಸೀಟ್ಸ್ ಜಾಸ್ತಿ ಆಗಿದೆ. ಆಕ್ಸ್ಫರ್ಡ್ ಕಾಲೇಜ್ನಲ್ಲಿ 200ರಿಂದ 250 ಸೀಟ್ಸ್ಗಳು ಜಾಸ್ತಿ ಆಗಿದೆ. ಈಗ ನಮಗೆ ಗೊತ್ತಿರುವಂಥದ್ದು NMC ಕಡೆಯಿಂದ ಬಂದಿರುವಂತಹ ಮಾಹಿತಿಯಾಗಿದೆ. ಈ ಸೀಟ್ಸ್ಗಳ ಸಂಖ್ಯೆ ಖಂಡಿತವಾಗಿ ಗ್ಯಾರಂಟಿಯಾಗಿ NMC ಕಡೆಯಿಂದಲೇ ಬಂದಿರೋದ್ರಿಂದ ಸೀಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಸೀಟ್ ಮ್ಯಾಟ್ರಿಕ್ಸಲ್ಲಿ. ಈ ಒಂದು ಸೀಟ್ಸನ್ನು ನಮ್ಮ ಸೀಟ್ ಮ್ಯಾಟ್ರಿಕ್ಸಲ್ಲಿ ಇನ್ವಾಲ್ವ್ ಮಾಡ್ತಾರೆ. ಈಗ ಪ್ರೂಫ್ಗಾಗಿ ನಿಮಗೆ ತೋರಿಸೋದಾದರೆ ಇದನ್ನು ಈಗ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರೋದು 13/7/2026 ಬಂದಿರುವಂತಹ NMC ಕಡೆಯಿಂದ ಬಂದಿರುವಂತಹ ಒಂದು ಲಿಸ್ಟ್ ಆಗಿದೆ. ಈ ಲಿಸ್ಟಲ್ಲಿ ನಮ್ಮ ಕರ್ನಾಟಕದ ಲಿಸ್ಟನ್ನು ನೋಡ್ಕೊಂಡು ಹೋದರೆ 17ನೇ ನಂಬರಲ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ ಕಾಲೇಜ್ನಲ್ಲಿ ಎಷ್ಟೆಷ್ಟು ಸೀಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ. ಇಷ್ಟು ಸೀಟ್ಸ್ಗಳ ಸಂಖ್ಯೆಯನ್ನು ಖಂಡಿತವಾಗಿ ಈ ವರ್ಷ ಜಾಸ್ತಿ ಆಗುತ್ತೆ. ಆದರೆ ನಮ್ಮ ಕರ್ನಾಟಕದ ಗೌರ್ಮೆಂಟ್ ಹೇಳಿತ್ತು ಗೌರ್ಮೆಂಟ್ ಕಾಲೇಜ್ನಲ್ಲಿ 550 ಸೀಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ. ಬಟ್ ಅದರ ಬಗ್ಗೆ NMC ಇನ್ನೂವರೆಗೆ ಕ್ಲಾರಿಟಿ ಕೊಟ್ಟಿಲ್ಲ. NMC ಖಂಡಿತವಾಗಿ ಅದನ್ನು ಕೂಡ ಕೊಡುತ್ತೆ, ಯಾಕಂದರೆ ನಮ್ಮ ಕರ್ನಾಟಕದ ಗೌರ್ಮೆಂಟೇ ಹೇಳಿರುವಾಗ ಅದನ್ನು ಖಂಡಿತವಾಗಿ ಜಾಸ್ತಿ ಮಾಡಲಾಗುತ್ತೆ. ಆದರೆ NMC ಕಡೆಯಿಂದ ಇನ್ನೂ ಕೂಡ ಅದರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಕೇವಲ ಮಂಡ್ಯ ಕಾಲೇಜ್ನಲ್ಲಿ ಮತ್ತು ಹುಬ್ಳಿ ಕಾಲೇಜಲ್ಲಿ ಈ ಒಂದು ಸೀಟ್ಸ್ಗಳ ಸಂಖ್ಯೆ ಜಾಸ್ತಿ ಮಾಡ್ತಾರೆ ಅಂತ ಈಗ NMC ಕಡೆಯಿಂದ ಹೇಳಿದ್ದಾರೆ. ಆದರೆ ಉಳಿದ ಎಲ್ಲ ಕಾಲೇಜ್ಗಳು ಗೌರ್ಮೆಂಟ್ ಕಾಲೇಜ್ನಲ್ಲಿ ಯಾವ ಕಾಲೇಜನ್ನ ಹೇಳಿದ್ನಲ್ಲ ಆ ಎಲ್ಲ ಕಾಲೇಜ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿಯೇ ಮಾಡ್ತಾರೆ. ಅದನ್ನು ಕೂಡ ಯಾವಾಗ ಮಾಡ್ತಾರೆ ಅನ್ನೋದು ಹೇಳೋದಕ್ಕಾಗಲ್ಲ. ಸೆಕೆಂಡ್ ರೌಂಡಲ್ಲಿ ಮಾಡಿದ್ರೆ ಮಾಡ್ಬೋದು. ಅದರ ಬಗ್ಗೆ ನಿಮಗೆ ಪೂರ್ತಿ ಮಾಹಿತಿಯನ್ನು ಸೆಕೆಂಡ್ ರೌಂಡ್ಗೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಬಂದ ನಂತರ ನಿಮಗೆ ಹೇಳ್ತೇನೆ. ಇದು ಖಂಡಿತವಾಗಿ ಈ ಸುದ್ದಿ ಇದೆ ನೋಡಿ, ಈ ಸುದ್ದಿ ಖಂಡಿತವಾಗಿ ಗ್ಯಾರಂಟಿಯಾಗಿ ಈ ವರ್ಷದ ಸೀಟ್ ಮ್ಯಾಟ್ರಿಕ್ಸಲ್ಲಿ ಆ್ಯಡ್ ಆಗುವಂಥದ್ದು. ಅಂದರೆ ಓವರಾಲ್ ಆಗಿ 150 ಸೀಟ್ಸ್ಗಳು ಗೌರ್ಮೆಂಟ್ ಕಾಲೇಜ್ನಲ್ಲಿ ಆದರೆ 1150 ಸೀಟ್ಸ್ಗಳು ಪ್ರೈವೇಟ್ ಕಾಲೇಜ್ನಲ್ಲಿ ಇನ್ಕ್ರೀಸ್ ಆಗಲಿದ್ದಾವೆ. ಟೋಟಲ್ ಆಗಿ ಕೌಂಟ್ ನೋಡ್ಬೋದು ನೀವು ಇಲ್ಲಿ 4250 ಇದ್ದಿದ್ದು ಈ ಸಲ 4400 ಸೀಟ್ಸ್ಗಳ ಸಂಖ್ಯೆ ಗೌರ್ಮೆಂಟ್ ಕಾಲೇಜ್ನಲ್ಲಿ ಆಗಲಿದ್ದಾವೆ. ಹಾಗೆ 900 ಹಾಗೆ ಪ್ರೈವೇಟ್ ಕಾಲೇಜ್ನಲ್ಲಿ 9845 ಇದ್ದು 10995 ಸೀಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಟೋಟಲ್ ಆಗಿ ಗಮನಿಸಿದರೆ 1150 ಸೀಟ್ಸ್ಗಳ ಸಂಖ್ಯೆ ಪ್ರೈವೇಟ್ ಕಾಲೇಜ್ನಲ್ಲಿ ಜಾಸ್ತಿ ಆಗಲಿದ್ದಾವೆ. ಇದರಲ್ಲಿ ಎಲ್ಲ ಡೀಮ್ಡ್ ಸೀಟ್ಸ್ಗಳು ಇದ್ದಾವೆ, ಅದರ ಜೊತೆಗೆ NRI ಸೀಟ್ಸ್ಗಳು, ಮ್ಯಾನೇಜ್ಮೆಂಟ್ ಸೀಟ್ಗಳು, ಅದರ ಜೊತೆಗೆ ಪ್ರೈವೇಟ್ ಸೀಟ್ಸ್ಗಳು ಎಲ್ಲವನ್ನು ಕೂಡಿಸಿಕೊಂಡು 1150 ಸೀಟ್ಸ್ಗಳ ಸಂಖ್ಯೆ ಪ್ರೈವೇಟ್ ಕಾಲೇಜ್ನಲ್ಲಿ ಜಾಸ್ತಿ ಆಗಿದೆ. ಈ ವರ್ಷದ ಕಟ್ ಆಫ್ನ ಬಗ್ಗೆ ಯೋಚನೆ ಮಾಡಿದಾಗ ಭಾಳಷ್ಟು ಕಡಿಮೆ ಆಗಲಿದೆ ಗ್ಯಾರಂಟಿಯಾಗಿ. ಯಾಕಂದರೆ ಇಲ್ಲಿ ನೋಡಿ ಸೀಟ್ಸ್ಗಳ ಸಂಖ್ಯೆ ಇಲ್ಲಿ ಆಲ್ಮೋಸ್ಟ್ ಆಗಿ 1200 ಮಟ್ಟಿಗೆ ಜಾಸ್ತಿ, 1300 ಮಟ್ಟಿಗೆ ಜಾಸ್ತಿ ಆಗಿದೆ. ಅಂದರೆ ಇನ್ನು
ಮುಂದಿನ ರೌಂಡ್ಗಳಲ್ಲಿ ಖಂಡಿತವಾಗಿ ಸೀಟ್ಸ್ಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗಲಿದೆ. ಸೀಟ್ಗಳ ಸಂಖ್ಯೆ ಜಾಸ್ತಿ ಆದಾಗ ಕಟ್ ಆಫ್ ಅಂತರೂ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ರ್ಯಾಂಕಲ್ಲಿ ಬಹಳಷ್ಟು ವೇರಿ ಆಗಲಿದೆ, ಕಡಿಮೆ ಕಟ್ ಆಫ್ ಹೋಗಲಿದೆ. ನಿಮಗೆ ಈ ಒಂದು ಕ್ಲಾರಿಟಿ ಇನ್ನೂ ಬೇಕಾಗಿತ್ತಂದರೆ NMC ವೆಬ್ಸೈಟ್ಗೆ ಹೋಗಿ ಅಲ್ಲಿ ರೀಸೆಂಟಾಗಿ ಬಂದಿರುವಂಥ ನೋಟಿಫಿಕೇಷನನ್ನು ಚೆಕ್ ಮಾಡ್ಬೋದಾಗಿರುತ್ತೆ. ನಾನು ಆಲ್ರೆಡಿ ಡಿಸ್ಪ್ಲೇ ಮಾಡಿದ್ದೇನೆ ನಿಮಗೆ. ಆ ಡಿಸ್ಪ್ಲೇಯಲ್ಲಿ ಮೆನ್ಷನ್ ಮಾಡಿದ್ದಾರೆ ನಮ್ಮ ಕರ್ನಾಟಕದ ಇಷ್ಟು ಸೀಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗಲಿದೆ, ಯಾವ್ಯಾವ ಕಾಲೇಜ್ ಅಂತ ಕೂಡ ನಿಮಗೆ ಮೆನ್ಷನ್ ಮಾಡಿದ್ದೇನೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.